ನಮಸ್ಕಾರ ಮತ್ತೊಮ್ಮೆ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಬಾಗ್ಲೂರು ಕ್ರಾಸಿಂದ 150 ಮೀಟರ್ಸ್ ಮುಂದೆ ಬಂದಿದ್ದೀವಿ. ಸೊ ಕಟ್ಗೇನಹಳ್ಳಿ ಅಂತ, ಇಲ್ಲಿ ಏರ್ ಬಿ ಸ್ಟ್ರೀಟ್ ಅಂತ ಒಂದು ರೆಸ್ಟೋರೆಂಟು, ಮಲ್ಟಿ ಕ್ವಿಝೀನು. ಸೊ ಮಲ್ಟಿ ಕ್ವಿಝೀನು ಪ್ಲಸ್ಸು ಇಲ್ಲಿ ಹೆಂಗೆ ಸ್ಪೆಷಲ್ ಅಂದರೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಬೆಳಗ್ಗೆ, ಆಮೇಲೆ ಹಂಗೆ ಮಧ್ಯಾಹ್ನ ಲಂಚ್ ಟೈಮು ಆಂಧ್ರ ಸ್ಟೈಲ್ ಒಳ್ಳೊಳ್ಳೆ ಫುಡ್ ಸಿಗುತ್ತೆ. ಆಮೇಲೆ ಸಂಜೆ ಮೇಲೆ ನಿಮಗೆ ಬಂಗಾರಪೇಟೆ ಚಾಟ್ಸು, ಚೈನೀಸ್ ಡಿಶಸ್ಸು ಇವೆಲ್ಲನೂ ಸಿಗುತ್ತೆ. ಸೊ ನಾವು ಮಧ್ಯಾಹ್ನ ಬಂದಿದ್ದೀವಿ, ಒಂದೊಳ್ಳೆ ಊಟ ಮಾಡೋಣ, ಮೀಲ್ಸು ಟ್ರೈ ಮಾಡೋಣ, ಆಂಧ್ರ ಮೀಲ್ಸು ಅಂತ. ಜಾಗದ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ನೀವು ಆರಾಮಾಗಿ ಬರ್ಬೋದು. ಪಾರ್ಕಿಂಗ್ ಸ್ಪೇಸ್ ಇದೆ. ಮೇಯ್ನಾಗಿ ಎಲ್ಲೇ ಹೋದ್ರು ನಾವು ಕಾರ್ ಎತ್ಕೊಂಡು ಹೋದಾಗ ಅದೊಂದು ಚಿಂತೆ ಇರುತ್ತೆ, ಪಾರ್ಕಿಂಗ್. ಇಲ್ಲಿ ಆರಾಮಾಗಿ ಕಾರ್ಗಳು ನಿಲ್ಸ್ಕೊಬೋದು, ಗಾಡಿಗಳು ನಿಲ್ಸ್ಕೊಬೋದು. ಸುತ್ತಮುತ್ತ ಕಾಲೇಜಸ್ ಎಲ್ಲ ತುಂಬ ಇದೆಯಂತೆ. ಸೊ ನಮ್ಮ ಸಬ್ಸ್ಕ್ರೈಬರ್ಸೇ ಅವರು ಕೂಡ ರೆಸ್ಟೋರೆಂಟ್ ಇದು ಹೊಸದಾಗಿ ಶುರು ಮಾಡಿದ್ದಾರೆ, ಒಂದು ತಿಂಗಳಾಗಿದೆ. ಮೆಸೇಜ್ ಮಾಡಿದರು ಬನ್ನಿ ಒಂದ್ಸರಿ ಟ್ರೈ ಮಾಡಿ ಅಂತ. ಸೊ ಈಗ ಎಲ್ಲರಿಗೂ ಟೈಮ್ ಯಾವಾಗ ಕೂಡ ಬರುತ್ತೆ ಆವಾಗ ಬಂದಿದ್ದೀವಿ ಮಾತಾಡಿಕೊಂಡು. ಸೊ ಹೋಗೋಣ, ನೋಡೋಣ ಏನೇನು ಸಿಗುತ್ತೆ ಅಂತ ಮೆನುನ. ಆಮೇಲೆ ಅವರ ಫಾಸ್ಟ್ ಮೂವಿಂಗ್ ಜನ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದಷ್ಟು ಡಿಶಸ್ನ ಟೇಸ್ಟ್ ಮಾಡ್ತೀವಿ. ಲೇಟ್ ಮಾಡ್ದಿರಾ, ಹೋಗಿಬಿಡೋಣ ಬನ್ನಿ. ಸೊ ನಮ್ಮ ಆರ್ಡ್ರ್ ಎಲ್ಲ ಬಂದಿದೆ. ಇಲ್ಲಿ ಮೀಲ್ಸ್ ಸಿಗುತ್ತೆ. ಸೊ ಸುತ್ತಮುತ್ತ ಏರಿಯಾ ಕಂಪೇರ್ ಮಾಡಿದ್ರೆ ಅಫೋರ್ಡಬಲ್ ಪ್ರೈಸಲ್ಲಿ ಒಂದು ವೆಜ್ ಮೀಲ್ ಸಿಗುತ್ತೆ. ಸೊ ಅದಕ್ಕೆ ಇಲ್ಲಿ ಬಂದಾಗ ಗೊತ್ತಾಯಿತು, ಅದನ್ನು ತರಿಸಿದ್ದೀವಿ. ವೆಜ್ ಮೀಲ್ ಒಂದಿದೆ, ನಾನ್ ವೆಜ್ ಮೀಲ್ ಒಂದಿದೆ, ಮತ್ತು ಇನ್ನೊಂದು ಸ್ಟಾರ್ಟರ್ಸು, ಮೇಯ್ನಾಗಿ ಬಿರಿಯಾನಿ ತರಿಸಿದ್ದೀವಿ. ಸೊ ಈಗ ವೆಜ್ ಮೀಲಲ್ಲಿ ಏನೇನು ಬರುತ್ತೆ ಅಂತ ನೋಡ್ಬಿಡೋಣ. ಮೊದಲನೇದು ವೆಜ್ ಮೀಲಲ್ಲಿ ಒಂದು ಹಪ್ಪಳ, ಒಂದು ಚಪಾತಿ ಬರುತ್ತೆ, ರೈಸ್ ಬರುತ್ತೆ, ಆಮೇಲೆ ಸೈಡಲ್ಲಿ ಉಪ್ಪಿನಕಾಯಿ, ಚಟ್ನಿ, ಮೊಸರು, ಸ್ವೀಟು, ರಸಮ್ಮು, ಸಾರು, ಪಪ್ಪು, ಒಂದು ಪಲ್ಯ, ಇದಿಷ್ಟು ಬರುತ್ತೆ. 120 ರೂಪಾಯಿ, 120 ರುಪೀಸ್. ಆಮೇಲೆ ಅದೇ ಥರ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಮೀಲ್ ಕೂಡ ಇದೆ. ಅದರಲ್ಲೂ ಅಷ್ಟೇ ಒಂದು ಚಪಾತಿ ಬರುತ್ತೆ, ರೈಸ್ ಬರುತ್ತೆ ಒಂದು ಬೌಲಲ್ಲಿ, ರಸಮ್ಮು, ಸ್ವೀಟು, ಆಮೇಲೆ ಮೊಸರು ಬರುತ್ತೆ, ಆಮೇಲೆ ಮಟನ್ ಫ್ರೈ ಬರುತ್ತೆ, ಮಟನ್ ಫ್ರೈ, ಆಮೇಲೆ ಒಂದು ಕರಿ ಬರುತ್ತೆ. ಸೊ ಮೇಥಿ ಚಿಕನ್ ಕರಿ, ಆಮೇಲೆ ಚಿಕನ್ ಪೆಪ್ಪರ್ ಬರುತ್ತೆ ಒಂದು ಸ್ಟಾರ್ಟರು. ಆಮೇಲೆ ಅನ್ನಕ್ಕೆ ಮೀನು, ಚಾಪಲ ಪುಲುಸು, ಒಂದು ಸ್ಲೈಸು, ಆಮೇಲೆ ಇದು ಮಾವಿನಕಾಯಿ ಹಾಕಿರ್ತಾರೆ. ಸೊ ಆಂಧ್ರ ಸ್ಟೈಲು, ಮೈಯೆಲ್ಲ ಜುಮ್ಮ ಅನ್ನತ್ತೆ ತಿಂತಾಯಿದ್ರೆ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ. ಸೊ ಮಧ್ಯಾಹ್ನದ ಹೊತ್ತು ಬಂದುಬಿಟ್ಟು ಒಬ್ಬರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಬೇಕು ಅಂದರೆ ವೆಜ್ ಮೀಲು ಅಥವಾ ನಾನ್ ವೆಜ್ ಮೀಲು ಯಾವುದನ್ನು ತೊಗೊಬೋದು. ಅದು ಒಂದು ತೊಗೊಂಡ್ರೆ ಒಬ್ಬರಿಗೆ ಸಫಿಷಿಯೆಂಟ್ ಆಗಿರುತ್ತೆ, ಹೊಟ್ಟೆ ತುಂಬ ತಿನ್ಬೋದು. ಅದಾಯ್ತಾ. ಆಮೇಲೆ ಇಲ್ಲ ಬೇರೆ ಬಿರಿಯಾನಿ ನನಗಿಷ್ಟ, ಸ್ಟಾರ್ಟರ್ಸು ತೊಗೊಬೇಕು ಅಂತ ಅನ್ನೋರಿಗೆ ಬಿರಿಯಾನಿನಲ್ಲಿ ಹೈದ್ರಾಬಾದಿ ಚಿಕನ್ ಬಿರಿಯಾನಿನ ತರಿಸಿದ್ದೀವಿ. ಸೊ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಸಿಗುತ್ತೆ, ವಿತ್ ಲೆಗ್ ಪೀಸ್ ಸಿಗುತ್ತೆ. ಸೊ ಇಲ್ಲಾಂದರೆ ನಾರ್ಮಲ್ ಪೀಸಸ್ ವಿತೌಟ್ ಲೆಗ್ ಪೀಸ್ ಕೂಡ ಸಿಗುತ್ತೆ, ನಾರ್ಮಲ್ ಪೀಸ್ ಹಾಕಿ ಕೊಡ್ತಾರೆ. ಅದು ಬಿಟ್ಟು ಫ್ರೈ ಪೀಸ್ ಬಿರಿಯಾನಿಗಳು ಕೂಡ ಸಿಗುತ್ತಂತೆ. ಅಂದರೆ ಬಿರಿಯಾನಿ ರೈಸು ಅದ್ರ ಮೇಲೆ ಚಿಕನ್ ಫ್ರೈ ಅಥವಾ ಯಾವುದಾದ್ರೂ ಫ್ರೈ ಒಂದು ಪ್ಲೇಸ್ ಮಾಡಿ ಕೊಡ್ತಾರೆ. ಇದು ಆಂಧ್ರ ಸ್ಟೈಲಲ್ಲಿ ಇರುತ್ತೆ, ಫ್ರೈ ಪೀಸ್ ಬಿರಿಯಾನಿ ಕಾನ್ಸೆಪ್ಟು ಅದು ಕೂಡ ಇರುತ್ತೆ. ಅದಾದಮೇಲೆ ಸ್ಟಾರ್ಟರ್ಸಲ್ಲಿ ಏನು ತರಿಸಿದ್ದೀವಿ ಅಂದರೆ ಮೊದಲನೇದು ಚಿಕನ್ ತ್ರಿಬಲ್ ಫ್ರೈ ಅಂತ ಬೋನ್ಲೆಸ್ಸು, ಅದನ್ನು ತರಿಸಿದ್ದೀವಿ. ನೋಡೋಕ್ಕೆ ಬಂಗಾರದಂಗೆ ಕಾಣಿಸ್ತಾ ಇದೆ. ಅದಾದಮೇಲೆ ಕಸ್ತೂರಿ ಚಿಕನ್ ಫ್ರೈನ ತರಿಸಿದ್ದೀವಿ, ಅದು ಕೂಡ ಬೋನ್ಲೆಸ್ಸಲ್ಲಿ ಬರುತ್ತೆ. ಆಮೇಲೆ ಚಿಕನ್ 85 ಅಂತ ಒಂದು ಹೇಳಿದ್ರು, ಅದೊಂದು ಡಿಶ್ನ ತರಿಸಿದ್ದೀವಿ, ಅದು ವಿತ್ ಬೋನ್ ಬರುತ್ತೆ. ಸೊ ಇದಿಷ್ಟು ಜಾಸ್ತಿ ಆಗಿದೆ. ಸೊ ನಾವು ನಾನ್ ವೆಜ್ ಮೀಲ್ನ ಟೇಸ್ಟ್ ಮಾಡೋಣ. ವೆಜ್ ಮೀಲು ನಮ್ಮ ಜೊತೆ ಸಂಜಿತ್ ಬ್ರೋ ಇದ್ದಾರೆ. ಸೊ ಸಂಜಿತ್ ಬ್ರೋಗೆ, ಸಂಜು ನಿಮಗೆ ವೆಜ್ ಇವತ್ತು. ಸೊ ವೆಜ್ಜನ್ನ ಸೈಡಿಗೆ ತಳ್ಳಿಬಿಟ್ಟು ನಾನ್ ವೆಜ್ನ ಎಳ್ಕೊಂಡು ಟೇಸ್ಟ್ ಮಾಡುವ ಬನ್ನಿ. ಈಗ ಕಸ್ತೂರಿ ಚಿಕನ್ ಫ್ರೈ ಬೋನ್ಲೆಸ್ಸು, ಚಿಕ್ಕದು ಕ್ಯೂಬ್ಸ್ ಥರ ಕಟ್ ಮಾಡಿರ್ತಾರೆ, ಡೀಪ್ ಫ್ರೈ ಮಾಡಿ ಆಮೇಲೆ ಟಾಸ್ ಮಾಡಿರೋದು. ನೋಡೋದಕ್ಕೆ ಸ್ವಲ್ಪ ಸ್ಪೈಸಿ ಅನಿಸ್ತಾ ಇದೆ, ಯಾಕಂದರೆ ಚಿಲ್ಲಿ ಫ್ಲೇಕ್ಸು, ಈ ಹಸಿಮೆಣಸಿನ್ಕಾಯಿ ಬೀಜಗಳು ಬೇಜಾನ್ ಕಾಣಿಸ್ತಾ ಇದೆ. ತಿಂದಾಗ ಗೊತ್ತಿಲ್ಲ, ನೋಡೋಣ. ಚಿಯರ್ಸ್. ಸ್ಪೈಸಿ ಇದೆ, ನೋಡಿದ ತಕ್ಷಣ ಸ್ಪೈಸಿ ಅಂತ ಅನಿಸುತ್ತೆ. ಯಾಕಂದರೆ ಚಿಕ್ಕದಾಗಿ ಹೆಚ್ಚಾಕಿರ್ತಾರೆ ಚಿಲ್ಲಿ, ಮತ್ತು ಅದರದ್ದು ಅದೇ ಚಿಲ್ಲಿ ಬೀಜಗಳೆಲ್ಲ ಬೇಜಾನ್ ಇರೋದ್ರಿಂದ ಅದು ಸ್ಪೈಸಿನೆಸ್ ಸಿಗುತ್ತೆ. ಪ್ಲಸ್ ಹಂಗೆ ಗಾರ್ಲಿಕ್ ಫ್ಲೇವರ್ ಲೈಟಾಗಿ ಬರುತ್ತೆ. ಇದಕ್ಕೆ ಹಾಲು ಹಾಕಿ ಮಾಡ್ತಾರಂತೆ. ಸೊ ಅದು ಸ್ವಲ್ಪ ಸ್ಪೈಸಿನೆಸ್ನ ಕಮ್ಮಿ ಮಾಡ್ಬೋದು. ಬಟ್ ಆ ನಾಲ್ಗೆ ರುಚಿ, ಆ ಬಾಯಲ್ಲಿ ನೀರು, ಮತ್ತು ನಾಲ್ಗೆಯಲ್ಲಿ ನೀರು ಬರೆಸುತ್ತೆ ಆ ಖಾರ. ಇನ್ನೊಂದು ಬೈಟ್ಗೆ ಹೋಗಬೇಕು ಅಂತ ಅನಿಸುತ್ತೆ. ಆಮೇಲೆ ಈ ನಾರ್ಮಲಿ ಈರುಳ್ಳಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಂಡಿರ್ತಾರಲ್ಲ, ಅದೆಲ್ಲ ಕ್ರಂಚಿ ಮಧ್ಯ ಸಿಗ್ತಾ ಇರುತ್ತೆ. ಆಮೇಲೆ ಲೈಟಾಗಿ ಆ ಜೀರಿಗೆ ಫ್ಲೇವರು,
ಚಿಕನ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಟೆಂಡರ್ ಚಿಕನ್ನ ಬಳಸಿರ್ತಾರೆ, ಸಕ್ಕ ಸಾಫ್ಟ್. ಇದು ಬೋನ್ಲೆಸ್ ಪೀಸ್ ಆಗಿರೋದ್ರಿಂದನೂ ಇದು ಸಾಫ್ಟಾಗಿದೆ. ಆಮೇಲೆ ಇವಾಗ ಅದೇ ಫಸ್ಟ್ ತಿಂದಾಗಿ ಖಾರ ಅನಿಸ್ತು ಅನ್ನಲ್ಲ, ಈಗ ತಿಂದು ನುಂಗಾದ್ಮೇಲೆ ಆ ಖಾರ ಹೊಟ್ಟೋಯ್ತು. ಸೊ ಈಗ ಮತ್ತೆ ಇನ್ನೊಂದು ಪೀಸ್ ತಿಂದಾಗ ಖಾರ ಬರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಅದು ಖಾರ ಜಾಸ್ತಿ ಹೊತ್ತು ಉಳ್ಕೊತಾ ಇಲ್ಲ, ಬರುತ್ತೆ ಚುರಿ 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 ಅನ್ನುತ್ತೆ, ಹೊಟ್ಟೋಗುತ್ತೆ. ಚೆನ್ನಾಗಿದೆ. ಈಗ ನೆಕ್ಸ್ಟು ಚಿಕನ್ ತ್ರಿಬಲ್ ಫ್ರೈ. ಇದು ಬೋನ್ಲೆಸ್ಸು ಸ್ಟ್ರಿಪ್ಸು ಉದ್ದುದ ಕಟ್ ಮಾಡಿರ್ತಾರೆ. ಇದರಲ್ಲಿ ಸ್ವಲ್ಪ ಗೋಡಂಬಿಗಳು ಬೇಜಾನ್ ಹಾಕಿದ್ದಾರೆ. ಲೈಟಾಗಿ ಆ ಟ್ಯಾಂಗಿನೆಸ್ಸು ಇದೆಲ್ಲ ಅಷ್ಟೊಂದು ಜಾಸ್ತಿ ಸ್ಪೈಸಿ ಇಲ್ಲ, ಲೈಟಾಗಿ ಬರುತ್ತೆ ಅಷ್ಟೇ. ಆಮೇಲೆ ಅದೇ ಗೋಡಂಬಿ ಜಾಸ್ತಿ ಬಳಸಿದ್ದಾರೆ, ಇದಕ್ಕೂ ಅಂಟ್ಕೊಂಡಿರುತ್ತೆ. ಆಮೇಲೆ ಚಿಕನ್ನು ಪನ್ನೀರ್ ಕಟ್ಟಾಗೋ ಥರ ಕಟ್ಟಾಯಿತು. ಸೊ ಸೂಪರ್ ಸಾಫ್ಟ್. ಅವಲೇ ತಿನ್ನಲ್ಲ, ಅದು ಸಾಫ್ಟು ಟೆಂಡರ್ ಆಗಿದೆ ಅನ್ನಲ್ಲ, ಅದಕ್ಕಿಂತ ಸಾಫ್ಟ್ ಆಗಿದೆ. ಆಮೇಲೆ ಗಾರ್ಲಿಕ್ಕು ಸ್ವಲ್ಪ ಜಾಸ್ತಿ ಸಿಗುತ್ತೆ, ಕರ್ಬೇವಿನ ಸೊಪ್ಪು ಒಗ್ಗರಣೆ, ಕರ್ಬೇವಿನ ಸೊಪ್ಪಿನ ಘಮ, ಆಮೇಲೆ ಚಿಲ್ಲಿ. ಇದು ಬಂದು ಕೆಂಪು ಮೆಣಸಿನ್ಕಾಯಿ, ಅದರದ್ದು ಲೈಟಾಗಿ ಖಾರ, ಬಾಯಿ ಫುಲ್ ಸ್ಪ್ರೆಡ್ ಆಗುತ್ತೆ. ಆವಾಗಲೇ ತಿಂದಿದ್ದು ಗ್ರೀನ್ ಚಿಲ್ಲಿ, ನಾಲ್ಗೇಲಿ ಖಾರ, ಇದು ಬಾಯಿ ಫುಲ್ಲು ಲೈಟಾಗಿ ಆ ಗಂಟಲಲ್ಲಿ ಅಲ್ಲಿ ಇಟ್ಟು ಹಂಗೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಚೆನ್ನಾಗಿದೆ. ಒಂದೇ ಸಲ ಕಿಕ್ ಕೊಡೋಲ್ಲ, ನಿಧಾನಕ್ಕೆ ಕಿಕ್ ಕೊಡೋದು. ಚಿಕನ್ ಕ್ವಾಲಿಟಿ ಇಷ್ಟ ಆಯಿತು, ಸೂಪರ್ ಟೆಂಡರ್. ನೆಕ್ಸ್ಟು ಚಿಕನ್ 85 ಅಂತ. ವಾವ್, ಇದು ಮಿಕ್ಸ್ ಪೀಸ್ ಬರುತ್ತೆ, ಅಂದರೆ ಬೋನ್ಲೆಸ್ ಬರೋಲ್ಲ, ಇದು ವಿತ್ ಬೋನ್ ಬರುತ್ತೆ. ಒಂದೊಂದು ಪೀಸು ಬೋನ್ಲೆಸ್ ಕೂಡ ಇರುತ್ತೆ, ಅದೃಷ್ಟ ಇದ್ದರೆ. ಚೆನ್ನಾಗಿದೆ. ಇದರಲ್ಲಿ ಇನ್ನು ಸ್ವಲ್ಪ ಲೈಟಾಗಿ ಹುಳಿ ಅಂಶ, ಕೊತ್ತಂಬರಿ ಸೊಪ್ಪಿನ ಘಮ ಸ್ವಲ್ಪ ಜಾಸ್ತಿ, ಲೈಟಾದ ಖಾರ, 3 ಡಿಫ್ರೆಂಟ್ ಆದ ಫ್ಲೇವರು. ನೋಡಿದ್ದು ಎಲ್ಲದರಲ್ಲೂ ಗೋಡಂಬಿ ಪೀಸಸ್ ಇರ್ಬೋದು, ಆ ಗೋಡಂಬಿ ಪುಡಿ ಇರ್ಬೋದು, ಅದನ್ನೆಲ್ಲನೂ ಆಗಿರ್ತಾರೆ. ಸೊ ಅದು ಸಿಗುತ್ತೆ ಮಧ್ಯ ಸ್ವಲ್ಪ ಖಾರ ಅನಿಸಿದಾಗ ಅದು ತಿಂದಾಗ ಅದು ಸ್ವಲ್ಪ ಲೈಟಾಗಿ ಅದು ಒಂಥರ ಸಿಹಿ ಅಂಶ ಬರುತ್ತೆ. ಚೆನ್ನಾಗಿದೆ. ಇದು ಸ್ವಲ್ಪ ಗೊಜ್ತರ ಇರುತ್ತೆ, ಲೈಟಾಗಿ ಗೊಜ್ತರ ಇರುತ್ತೆ. ಇದು ತಿಂತ ಖಾರ ಬಿಲ್ಡ್ ಆಗುತ್ತೆ. ಇದು ಯಾಕೆ ಜ್ಯೂಸಿ. ಮೀಲ್ಸ್ಗೆ ಹೋಗೋಣ. ವೆಜ್ ಮೀಲ್ಸ್ ಇರುತ್ತೆ, ನಾನ್ ವೆಜ್ ಮೀಲ್ಸ್ ಇರುತ್ತೆ, ಬಟ್ ನಮ್ಮ ಬಗ್ಗೆ ಗೊತ್ತಲ್ಲ. ಸೊ ಯಾವಾಗಲೂ ನಾನ್ ವೆಜ್ಗೆ ಸ್ವಲ್ಪ ಆದ್ಯತೆ ಜಾಸ್ತಿ, ಅದಕ್ಕೋಸ್ಕರ ಚಪಾತಿಯಿಂದ ಶುರು ಮಾಡೋಣ. ಒಂದು ಚಪಾತಿ ಇರುತ್ತೆ, ಒಂದು ಚಿಕನ್ ಗ್ರೇವಿ ಐಟಮ್ ಇರುತ್ತೆ. ಸೊ ಕಸ್ತೂರಿ ಚಿಕನ್ ಕರಿ ಇದೆ, ಅದರಲ್ಲಿ ಟೇಸ್ಟ್ ಮಾಡುವ. ಮೇಥಿ ಚಿಕನ್ ಕರಿ ಇರುತ್ತೆ, ಲೈಟಾದ ಗ್ರೇವಿ. ಚಿಕನ್ ಪೀಸು, ಒಂದು ದೊಡ್ಡದಾದ ಚಿಕನ್ ಪೀಸ್ ಇರುತ್ತೆ. ಜಾಸ್ತಿ ಕಷ್ಟನೇ ಪಟ್ಟಿಲ್ಲ, ಕೀಳೋಣ ಅಂತ ಹೋದೆ, ನೀಟಾಗಿ ಬೋನಿಂದ ಬಂದುಬಿಡ್ತು ಈಸಿಯಾಗಿ. ಹಾಗಿದೆ. ಇನ್ನೊಂದು ನಾರ್ಮಲಾಗಿ ಚಿಕನ್ ಸ್ಟಾರ್ಟರ್ಸೇ ಚಿಕನ್ ಡಿಶಸ್ಸೇ ಇಟ್ಬಿಡ್ತಾರೆ ಒಂದು ಮೀಲ್ ಅಂತ ತೊಗೊಂಡ್ರೆ, ಇವರು ಮಟನ್ ಡಿಶ್ ಇಟ್ಟಿರೋದು ಅದ್ಭುತ. ಒಂದು ಮಟನ್ ಫ್ರೈ ಬರುತ್ತೆ ಇದರಲ್ಲಿ, ಸೊ 1-2 ಪೀಸ್ ಇರುತ್ತೆ. ಮಟನ್ ಫ್ರೈನ ಟೇಸ್ಟ್ ಮಾಡುವ. ಇದು ಅಷ್ಟೇ ಸೂಪರ್ ಸಾಫ್ಟ್ ಆದ ಮಟನ್ನು, ಜಾಸ್ತಿ ನಾನ್ನಾ ಥರ ಗಟ್ಟಿಗೆ ರಬ್ಬರ್ ಇಲ್ಲ. ಆ ಮಸಾಲೆ ಕಿಕ್ಕು ಸ್ವಲ್ಪ ಮಸಾಲೆ ಭರಿತವಾಗಿದೆ, ಸೊ ಸ್ವಲ್ಪ ಮಸಾಲೆ ಕಿಕ್ ಹೊಡೆಯುತ್ತೆ, ಪ್ಲಸ್ಸು ಖಾರನೂ ಹೊಡೆಯುತ್ತೆ. ಆ ಮಸಾಲೆ ಮಧ್ಯದಲ್ಲಿ ಮಟನ್ದು ಫ್ಲೇವರು ಕಳ್ಕೊಂಡಿಲ್ಲ, ಮಟನ್ ಫ್ಲೇವರ್ ಕೂಡ ನಿಮಗೆ ಸಿಗುತ್ತೆ. ಕೆಂಪು ಮೆಣಸಿನಕಾಯಿ ಪುಡಿಯ ಡಾಮಿನೇಷನ್ ಚೆನ್ನಾಗಿದೆ. ಲೈಟಾಗಿ ಗೊಜ್ಜಿರುತ್ತೆ ಇದು, ಬಟ್ ಚಪಾತಿಗೆ ನೆಂಚ್ಕೊಳೋಕ್ಕೆ ಒಳ್ಳೆ ಮಜಾ ಕೊಡ್ತಾಯಿದೆ. ಲೈಟಾಗೆ ಫ್ಯಾಟು ಲೇಯರು ಮೀಟ್ ಮೇಲೆ ಅದೊಂಥರ ಮಜಾ. ವಿತ್ ಚಾಪಲ ಪುಲುಸುಗೋಣ. ಅದಕ್ಕೆ ಮುಂಚೆ ತಿನ್ನೋದಕ್ಕೆ ರಸಮ್ಮು, ಇನ್ನೂ ಸ್ವಲ್ಪ ಗ್ರೇವಿಯನ್ನು ಉಳಿದಿದ್ರೆ ಮೇಥಿ ಚಿಕನ್ದು ಅದ್ರಲ್ಲಿ ಟ್ರೈ ಮಾಡ್ಬೋದು. ಅದು ಸಟಲ್ಲಾಗಿ ಲೈಟಾಗಿದೆ, ಬಟ್ ನಮಗೆ ಸ್ವಲ್ಪ ಜುಮ್ ಅನ್ಸ್ಬೇಕು ಮೈ, ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡ್ತಾಯಿದ್ದೀವಿ. ತುಂಬ ಕಡೆ ತಿಂದಿದ್ದೀವಿ ಇದು ಚಾಪಲ ಪುಲಿಸು. ಸ್ಪೆಷಲ್ ಏನು ಅಂದರೆ ಅದೇ, ಇದಕ್ಕೆ ಮಾವಿನಕಾಯಿ ಹಾಕಿರ್ತಾರೆ. ಮಾವಿನ ಹಣ್ಣಲ್ಲ, ಮಾವಿನಕಾಯಿ ಹುಳಿಯಾಗಿರುತ್ತೆ,
ಸೊ ಅದಕ್ಕೆ ಆ ಡಿಶ್ನ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದ್ರ ಬಗ್ಗೆ ಮಾತಾಡ್ತಿದ್ರೆ ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮಾವಿನಕಾಯ್ದು ಗುಣ. ಅದೇ ಆ ಕಿಕ್ಕು ತಿಂದಿದ ತಕ್ಷಣ ಆ ಹುಳಿ ಮಾವಿನಕಾಯಿ ಫ್ಲೇವರು, ಬಟ್ ಜಾಸ್ತಿನೂ ಇಲ್ಲ, ತುಂಬ ಮೈ ಒದ್ರಲ್ಲ ಜುಮ್ ಅಂತ. ಅಲ್ಲಿ ಆ ಕರೆಕ್ಟ್ ಪರ್ಫೆಕ್ಟ್ ಹುಳಿ ಕರೆಕ್ಟಾಗಿದೆ. ಒಂದು ಕಡೆ ಎಲ್ಲೊಂದು ಕಡೆ ತಿಂದಿದ್ವಿ, ಸ್ವಲ್ಪ ಇದಕ್ಕಿಂತ ಜಾಸ್ತಿ ಹುಳಿ ಇತ್ತದು, ಬಟ್ ನಮಗೆ ಇದು ಪರ್ಫೆಕ್ಟಾಗಿದೆ. ಹುಳಿ ತಿನ್ನೋರು ಹೆಂಗೆ ಅಂತ ಗೊತ್ತಿಲ್ಲ, ಒಬ್ಬೊಬ್ರಿಗೆ ಜಾಸ್ತಿ ಹುಳಿ ತಿನ್ನೋರು ಇರ್ತಾರೆ, ಅವರು ಜಾಸ್ತಿ ಹುಳಿ ಇರಬೇಕು, ಬಟ್ ನಮಗಿದು ಪರ್ಫೆಕ್ಟಾಗಿದೆ. ಇಷ್ಟಿರಬೇಕು, ಇದು ತಿಂದಮೇಲೆ ಅದು ಜಾಸ್ತಿ ಹೊತ್ತು ಇರಬಾರ್ದು, ಹೊಟ್ಟೋಬೇಕು ಹುಳಿ ಅಂಶ. ಹಂಗೆ ತುಂಬ ಹೊತ್ತಿದ್ರೆ ಅಲ್ಲೆಲ್ಲ ಜುಮ್ ಅಂತ ಇರುತ್ತೆ. ಇದು ಪರ್ಫೆಕ್ಟಾಗಿದೆ. ಸಾಸಿವೆಗಳೆಲ್ಲ ಬಾಯಲ್ಲಿ ಸಿಡಿತಾ ಇರುತ್ತೆ ಪಟ 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 ಅಂತ. ಒಂದು ದೊಡ್ಡ ಪೀಸ್ ಇತ್ತು, ಒಂದು ಚಿಕ್ಕ ಪೀಸ್ ಇತ್ತು, ನಾನು ಚಿಕ್ಕ ಪೀಸ್ ಹಾಕ್ಕೊಂಡಿದ್ದೀನಿ. ಇದು ಬಂದು ಕಾಟ್ಲಾ ಮೀನು ಸ್ಲೈಸು ಕೊಟ್ಟಿರ್ತಾರೆ. ಕಾಟ್ಲಾ ರೋವು ಎಲ್ಲನೂ ಸಖತ್ತು ಸಾಫ್ಟ್ ಆದ ಮೀನು, ಬೆಣ್ಣೆ ಥರ ಇರುತ್ತೆ. ಸ್ವಲ್ಪ ಫ್ಯಾಟಿ ಫಿಶ್ಶು, ಇದರಲ್ಲೂ ಅಷ್ಟೇ ಆ ಫ್ಯಾಟಿನೆಸ್ನ ಫೀಲ್ ಮಾಡ್ಬೋದು. ಆಮೇಲೆ ಕರ್ಗೋಗ್ತಾ ಇರುತ್ತೆ, ಸ್ವಲ್ಪ ಮುಳ್ಳು ಜಾಸ್ತಿ ಇರುತ್ತೆ, ಬಟ್ ಮಾಂಸ ಮಾತ್ರ ಬೆಣ್ಣೆ ಥರ ಮೆಲ್ಟ್ ಆಗುತ್ತೆ. ಸೊ ಯಾರನ್ನ ಸುತ್ತಮುತ್ತ ಇರೋರು ಚಾಪಲ ಪುಲಿಸು ತಿನ್ನಬೇಕು ಅಂದರೆ ವಿಸಿಟ್ ಮಾಡಿ. ಸಪ್ರೇಟಾಗೂ ಸಿಗ್ಬೋದು, ಮೀಲೇ ತೊಗೊಬೇಕು ಅಂತ ಏನಿಲ್ಲ, ಸಿಗುತ್ತೆ. ಆಮೇಲೆ ಇನ್ನು ಸಂಜೆ ಮೇಲೆ ಬೇಜಾನ್ ಡಿಶಸ್ ಆ್ಯಡ್ ಆಗುತ್ತೆ ಇವ್ರದ್ದು. ದೋಸೆ, ಚಿಕನ್ ಕರಿ ಈ ಥರ ಎಲ್ಲ ಕಾಂಬೋಸ್ ಇದೆಯಂತೆ. ಆಮೇಲೆ ಚಾಟ್ಸ್ ಕೌಂಟ್ರಲ್ಲೇ ಚಾಟ್ಸ್ ಕೌಂಟ್ರ್ ಇದೆ, ಚಾಟ್ಸ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಬಂದರೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ಬೇಜಾನ್ ಆಪ್ಷನ್ಸ್ ಇದೆ. ಈ ಕಾಂಬೋನಲ್ಲಿ ಚಿಕನ್ ಪೆಪ್ಪರ್ ಕೂಡ ಬರುತ್ತೆ, ಒಂದು ಡ್ರೈ ಡಿಶ್ಶು ನೆಂಚ್ಕೊಳೋಕ್ಕೆ ಅನ್ನ ತಿನ್ಬೇಕಾರೆ, ಮತ್ತು ಅನ್ನ ರಸಮ್ ಜೊತೆ. ಪೆಪ್ಪರ್ದು ಕಿಕ್ಕು ಅದ್ರ ಗಮ್ಮತ್ತೇ ಬೇರೆ. ದಪ್ಪ ದಪ್ಪ ಪೆಪ್ಪರ್ ಕಾಳುಗಳು ಇರುತ್ತೆ. ತಿಂದಿದ ತಕ್ಷಣ ಫಸ್ಟು ಕಾಳುಗಳು ಬಾಯಿ ಸಿಗುತ್ತಲ್ಲ, ಅದ್ರ ಖಾರ ಫೀಲ್ ಮಾಡ್ಬೋದು. ಲೈಟಾಗಿ ಟ್ಯಾಂಗಿನೆಸ್, ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೂಡ ಬಳಸಿರ್ತಾರೆ, ಅದ್ರದ್ದು ಲೈಟಾಗಿ ಖಾರ. ಪರ್ಫೆಕ್ಟ್ ಫಾರ್ ರಸಮ್. ಈ ಎಲ್ಲ ಮೀನು ಸಾರು ಜೊತೆ ತಿಂದ್ಬಿಟ್ಟು ಅರ್ಧ ರೈಸ್ ಹಾಕ್ಕೊಂಡು ಇನ್ನು ಅರ್ಧ ರೈಸು ರಸಮಲ್ಲಿ ತಿನ್ನಬೇಕಲ್ಲ, ಆವಾಗ ಇದನ್ನು ನೆಂಚ್ಕೊಂಡು ತಿಂತಾಯಿದ್ರೆ ಒಳ್ಳೆ ಕಿಕ್ಕು. ಕಾಲ್ ಮಾಡಿ ಲಾಸ್ಟಲ್ಲಿ ಬಿರಿಯಾನಿ ಜೊತೆಗೆ ಸಿಗುವ. ಹೈದ್ರಾಬಾದಿ ಬಿರಿಯಾನಿ ಟ್ರೈ ಮಾಡೋಣ. ಚಿಕನ್ ಒಂದು ಪೀಸು, ಒಂದು ಸ್ವಲ್ಪ ರೈಸು ಹಾಕ್ಕೊಂಡು ಬ್ಯಾಟಿಂಗ್ ಶುರು. ಬಾಸುಮತಿ ರೈಸು, ಆ ಸ್ಪೈಸಸ್ದು ಘಮ, ಅದು ಸರ್ವ್ ಮಾಡ್ಕೊತಿದ್ದಂಗೆ ಘಮ 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 ಅಂತ ಬರ್ತಾಯಿದೆ. ಗೊಜ್ಜು ಅಲ್ಲಲ್ಲೇ ಇರುತ್ತೆ, ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಹೈದರಾಬಾದಿ ಬಿರಿಯಾನಿ ಗೊತ್ತಲ್ಲ ಮಾಡೋದು, ಲೇಯರ್ ಕುಕ್ ಮಾಡಿರ್ತಾರೆ. ರೈಸ್ ಎಲ್ಲ ಸೂಪರ್ ಕುಕ್ ಆಗಿದೆ. ಮುಟ್ಟಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ತುಂಬ ಜನ ನಮ್ಮವರು ಬಾಸುಮತಿ ರೈಸು ತಿನ್ನೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಚುಚ್ಚುತ್ತೆ, ಗಂಟ್ಲಿಗೆ ಉದ್ದುದ ಇರುತ್ತೆ ಅಂತ. ಕರೆಕ್ಟಾಗಿ ಬೇಯಿಸ್ಬೇಕು. ಇದು ಕರೆಕ್ಟಾಗುತ್ತೆ, ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ, ಸಾಫ್ಟ್ ಆಗಿರಬೇಕು. ಅನ್ನ ಪರ್ಫೆಕ್ಟಾಗಿ ಬಂದಿದೆ. ಮಸಾಲೆ ಸೂಪರ್ ಕಿಕ್ಕು, ಡಬಲ್ ಮಸಾಲೆ ಥರ ಜಾಸ್ತಿ ಗೊಜ್ಜು ಎತ್ಕೊಂಡು ಕಲಿಸ್ಕೊಂಡು ತಿನ್ನಲ್ಲ, ಅಲ್ಟಿಮೇಟ್. ಮೇಯ್ನು ಚಕ್ಕೆ, ಆ ಲವಂಗದು ಘಮ ಯಥೇಚ್ಛ ಬರುತ್ತೆ, ಸೂಪರ್. ನೋಡಿ ಕೆಳಗಡೆ ಇರುತ್ತೆ, ಸರ್ವ್ ಮಾಡ್ಕೊಬೇಕಾರೆ ಬರೀ ಮೇಲ್ಮೇಲೆ ಹಾಕ್ಕೊಂಬಿಟ್ಟು ಬರೀ ವೈಟ್ ರೈಸು ಅಂತ ಹೇಳ್ಬಾರ್ದು. ಕೆಳಗಡೆಯಿಂದ ಮಸಾಲೆ ಎತ್ಕೊಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಆಮೇಲೆ ಬಾರಿಸ್ಬೇಕು. ಆಮೇಲೆ ಚಿಕನ್ ಇರುತ್ತೆ ಗೊತ್ತಾ, ಚಿಕನ್ ಬಿರಿಯಾನಿ ತೊಗೊಂಡ್ರೆ ಅಥವಾ ಮಟನ್ ಬಿರಿಯಾನಿ ತೊಗೊಂಡ್ರೆ ಹೈದರಾಬಾದಿ, ಆ ಪೀಸಲ್ಲಿ ಮಸಾಲೆ ಸ್ವಲ್ಪ ಜಾಸ್ತಿ ಇರುತ್ತೆ. ಕಾಣಿಸ್ತಾ ಇದೆಯಾ? ಜಾಸ್ತಿ ಇರುತ್ತೆ ಮಸಾಲೆನೇ. ಅದನ್ನು ಪ್ರತಿಯೊಂದು ತುತ್ತಿಗೂ ಒಂದು ಚಿಕ್ಕ ಪೀಸು ಕಟ್ ಮಾಡಿಕೊಂಡು ತಿನ್ನಲೇಬೇಕು. ಆವಾಗಲೇ ಕರೆಕ್ಟಾದ ಫ್ಲೇವರ್ನ ನೀವು ಸವಿಯೋಕ್ಕಾಗಲ್ಲ. ಸ್ಟಾರ್ಟರ್ಸಲ್ಲಿ ಚಿಕನ್ನು ಸಕ್ಕ ಸಾಫ್ಟಾಗಿತ್ತು, ಬಿರಿಯಾನಿನೂ ಕೂಡ ಸೂಪರ್ ಸಾಫ್ಟು. ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ, ಲೈಟಾಗಿ ಹಿಂಗಂದರೆ ಪೀಸ್. ಆಮೇಲೆ ಇದರಲ್ಲಿ ಸ್ಪೈಸಿನೆಸ್ ಇದೆ, ಸ್ವಲ್ಪ ಖಾರ ಇದೆ. ಹೈದರಾಬಾದಿ ಬಿರಿಯಾನಿ ಅಂದರೆ ಸ್ವಲ್ಪ ಖಾರ ಇರಲೇಬೇಕು. ಇದರಲ್ಲಿ ಖಾರ ಜಾಸ್ತಿ ಇದೆ. ನಾನು ಮಸಾಲೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿಂದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಿಕ್ ಹೊಡಿತು. ಸೊ ಆವಾಗ ನೀವು ಬೇಕಾದ್ರೆ ರಾಯ್ತ ಹಾಕ್ಕೊಂಡು ತಿನ್ಬೋದು, ನೀವೇನೋ ಖಾರ ಕಮ್ಮಿ ಮಾಡ್ಕೊಬೇಕು ಅಂದರೆ. ಒಬ್ಬೊಬ್ರು ಇರ್ತಾರೆ ಇನ್ನೂ ಖಾರ ತಿನ್ನೋರು, ಇಲ್ಲ ನನಗೆ ಇನ್ನೂ ಖಾರ ತಿಂತೀನಿ ನನಗೆ ಅಂದರೆ ಗ್ರೇವಿ ಇರುತ್ತೆ, ಅದನ್ನು ಹಾಕ್ಕೊಂಡು ತಿನ್ಬೋದು. ಬಟ್ ನಮ್ಗೆ ಇದೇ ಪರ್ಫೆಕ್ಟಾಗಿದೆ, ಬೇರೆ ಡೈಲ್ಯೂಟ್ ಮಾಡೋ ಅವಶ್ಯಕತೆ ಇಲ್ಲ. ನೀಟಾಗಿ ತಿನ್ಬಿಟ್ಟು
ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ. ಹೊಟ್ಟೆ ತುಂಬ ಊಟ ಆದಮೇಲೆ ಒಂದು ಟೀ, ಅದು ಕೂಡ ಮಸಾಲ ಲೈಮ್ ಟೀ. ಆಹಾ, ಮೈ ಜುಮ್ಮಂತು, ಗಂಟ್ಲಿಗೆ ಘಾಟು ಚೆನ್ನಾಗಿದೆ. ಸಂಜಿತ್ ನಿಮಗೊಂದು ಲೈಮ್ ಟೀ, ಮಸಾಲ ಲೈಮ್ ಟೀ. ಸೊ ಎಲ್ಲದರ ಆಪ್ಷನ್ ಇದೆ. ಟೀ ಸಿಗುತ್ತೆ, ಮಸಾಲ ಪುರಿ ಸಿಗುತ್ತೆ, ಬಂಗಾರಪೇಟೆ ಚಾಟ್ ಸಿಗುತ್ತೆ ಸಂಜೆ ಮೇಲೆ ಬಂದಾಗ. ಸೊ ನೀವು ಇಲ್ಲಿ ಒಂದು ಮೇಯ್ನ್ ಇಷ್ಟ ಆಗಿದೆ ಏನು ಅಂದರೆ ಅದೇ ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಎಲ್ಲ ಒಂದು ವೆರೈಟಿ ಡಿಶಸ್ ಸಿಗುತ್ತೆ. ಬೆಳಗ್ಗೆ ನಿಮಗೆ ವೆಜ್ಜು, ದೋಸೆ, ಇಡ್ಲಿ ಇವೆಲ್ಲ ಸಿಗುತ್ತೆ. ಪ್ಯೂರ್ ವೆಜ್ ಊಟ ಮತ್ತು ಪ್ಯೂರ್ ವೆಜ್ ಬ್ರೇಕ್ಫಾಸ್ಟು ಮತ್ತು ನಾನ್ ವೆಜ್ ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ. ಅದು ಆಗಿದ್ದಂಗೆ ಮಧ್ಯಾಹ್ನಕ್ಕೆ ಊಟ ಎಲ್ಲ ಸ್ಟಾರ್ಟ್ ಆಗ್ತೀವಿ. ನಾವೇನೇನು ತರ್ಸ್ಕೊಂಡಿದ್ವಲ್ಲ ಇದೆಲ್ಲ ಮಧ್ಯಾಹ್ನ ಸಿಗುತ್ತೆ. ಮೀಲ್ಸ್ ಇರ್ಬೋದು, ಸ್ಟಾರ್ಟರ್ಸ್ ಎಲ್ಲ ಸಿಗ್ಬೋದು, ಚೈನೀಸ್ ಎಲ್ಲ ಸಿಗುತ್ತೆ. ಅದಾದಮೇಲೆ ಮತ್ತೆ ಮಧ್ಯದಲ್ಲಿ ಬ್ರೇಕ್ ಏನೋ ಇರುತ್ತೆ 3 ಗಂಟೆಯಿಂದ. ಆಮೇಲೆ ಮತ್ತೆ ಸಂಜೆ ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸಂಜೆ ಮೇಲೆ ಮತ್ತೆ ಇದು ಊಟ ಇವೆಲ್ಲ ಸಿಗುತ್ತೆ. ಆಮೇಲೆ ಮತ್ತೆ ಇನ್ನೊಂದು ಇದೆಲ್ಲ ಆ್ಯಡ್ ಆಗುತ್ತೆ, ಏನು ಚಾಟ್ಸ್ ಎಲ್ಲ ಆ್ಯಡ್ ಆಗುತ್ತೆ ಸಂಜೆ ಮೇಲೆ. ಸೊ ಸುತ್ತಮುತ್ತ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ, ಕಾಲೇಜಸ್ ಜಾಸ್ತಿ, ಆಮೇಲೆ ಈ ಕಡೆ ಪಾರ್ಕ್, ಐ ಡಿ ಪಾರ್ಕ್ ಎಲ್ಲ ಜಾಸ್ತಿ. ಆದ್ದರಿಂದ ಸೊ ವರ್ಕಿಂಗ್ ಪ್ರೊಫೆಷನಲ್ಸ್ ಯಾರು ಇರ್ತಾರೆ ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಒಳ್ಳೆಯ ಜಾಗ. ಆಮೇಲೆ ಸ್ಟೂಡೆಂಟ್ಸ್ ಎಲ್ಲ ಇರೋರು, ಪಿ ಜಿಗಳೆಲ್ಲ ಇರೋರು, ಸಾಯಂಕಾಲದ ಹೊತ್ತು ಸ್ನ್ಯಾಕ್ಸ್ ತಿನ್ನಬೇಕು, ಏನೋ ಒಂದು ಚೈನೀಸ್ ಐಟಮ್ ತಿನ್ನಬೇಕು, ಚಾಟ್ಸ್ ತಿನ್ನಬೇಕು ಅನ್ನೋ ಅವ್ರಿಗೂ ಜಾಗ. ಸೊ ನಾವು ಮಾತ್ರ ಏನೇನು ಟ್ರೈ ಮಾಡಿದ್ವಲ್ಲ ಅದು ಮಾತ್ರ ಅದ್ಭುತವಾಗಿತ್ತು. ಮಿಸ್ ಮಾಡಿದರೆ ಅದೆಲ್ಲ ಟ್ರೈ ಮಾಡಿ. ಯಾಕಂದರೆ ಅವ್ರ ಮೆನುನಲ್ಲಿ ಬೆಸ್ಟ್ ಸೆಲ್ಲರ್ಸ್ನ ಮಾತ್ರ ನಾವು ಚೂಸ್ ಮಾಡಿದ್ದು. ಅಫೋರ್ಡಬಲ್ ಪ್ರೈಸಲ್ಲಿ ಹೊಟ್ಟೆ ತುಂಬ ಊಟ ತಿನ್ನಬೇಕು ಅಂದರೆ ಇದು ವೆಜ್ ಮೀಲ್ 120 ರೂಪೀಸ್ಗೆ ವೆಜ್ ಮೀಲು ಹೊಟ್ಟೆ ತುಂಬ ಹೋಗುತ್ತೆ. ಸೊ ಇನ್ನು ಸ್ವಲ್ಪ ಜಾಸ್ತಿ ನಾನ್ ವೆಜ್ ಬೇಕು ಅಂದರೆ ನಾನ್ ವೆಜ್ ಮೀಲು ಸೂಪರ್ ಆಗಿತ್ತು. ಮಟನ್ ಒಂದು ಕೊಟ್ಟಿದ್ರಲ್ಲ ಅದು ಇನ್ನೂ ಇಷ್ಟ ಆಯಿತು. ಆ ಮೀನು ಚಾಪಲ ಪುಲುಸು ಇನ್ನೂ ಅದ್ಭುತವಾಗಿತ್ತು. ಸೊ ಆ ನಾನ್ ವೆಜಿಟೇರಿಯನ್ಸ್ಗೆ ನಾನ್ ವೆಜ್ ಮೀಲು ಮಸ್ಟ್ ರೆಕಮೆಂಡ್ ಮಾಡ್ತೀವಿ. ಅದಾದಮೇಲೆ ಬಿರಿಯಾನಿ ತಿನ್ನೋದು ಮಿಸ್ ಮಾಡಬೇಡಿ. ಹೈದ್ರಾಬಾದಿ ದಮ್ ಬಿರಿಯಾನಿ ಪರ್ಫೆಕ್ಟಾಗಿತ್ತು. ಜಾಸ್ತಿ ಮಸಾಲೆ ಭರಿತವಾಗಿ ಖಾರವಾಗಿರುತ್ತೆ. ಸೊ ಎಲ್ಲ ಡಿಶಸಲ್ಲೂ ಸ್ವಲ್ಪ ಖಾರ, ಸ್ಪೈಸಿನೆಸ್ ಇದ್ದೇ ಇರುತ್ತೆ. ಯಾಕಂದರೆ ಆಂಧ್ರ ಸ್ಟೈಲ್ ಅಲ್ವಾ, ಸ್ವಲ್ಪ ಖಾರ ಇದ್ದೇ ಇರುತ್ತೆ. ಸೊ ಒಂದಂದರೆ ನಿಮಗೆ ಜಾಸ್ತಿ ಖಾರ ತಡ್ಕೊಳಕ್ಕೆ ಆಗದಿರೋ ಆ ಥರ ಇರೋಲ್ಲ. ಹಿಂಗೆ ಬರುತ್ತೆ ಖಾರ, ಹೊಟ್ಟೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಪೀಸ್ ತಿನ್ನಾಗ ಬರುತ್ತೆ, ಹೊಟ್ಟೋಗುತ್ತೆ. ಸೊ ಆ ಥರ ಒಂದು ಯಾವುದಿದು ಚಿಕನ್, ಕಸ್ತೂರಿ ಚಿಕನ್ ತಿನ್ವಲ್ಲ, ಕಸ್ತೂರಿ ಚಿಕನ್ನಲ್ಲಿ ಹಾಲು ಹಾಕಿರ್ತಾರೆ. ಸೊ ಅದಕ್ಕೆ ಹಾಲು ಹಾಕ್ಬಿಟ್ಟು ಮಾಡ್ತಾರೆ. ಬಟ್ ಆದ್ರೂ ಸ್ವಲ್ಪ ಖಾರ ಡಾಮಿನೇಟ್ ಮಾಡ್ತಾಯಿತ್ತು. ಹಾಲು ಹಾಕಿಲ್ಲ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ. ಅದು ಹಾಲು ಅದೇ ನಾನು ಫಸ್ಟಿಂದ ಖಾರ ಬರುತ್ತೆ ಅನ್ನಲ್ಲ, ಅದು ಕಸ್ತೂರಿ ಚಿಕನ್ನು ಬೋನ್ಲೆಸ್ಸು ಚೆನ್ನಾಗಿತ್ತು. ಆಮೇಲೆ ಇದು ಇನ್ನು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಮ್ಮಿ ಖಾರ ಅಂದರೆ ಇನ್ನು ಮಿಕ್ಕಿದ ಐಟಮ್ಸು 555 ಇರ್ಬೋದು, 85 ಅದೆಲ್ಲನೂ ಸ್ವಲ್ಪ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಪೈಸಿ ಕಮ್ಮಿ, ಬೇರೆ ಬೇರೆ ಫ್ಲೇವರ್ಸು, ಬೇರೆ ಬೇರೆ ಟೇಸ್ಟು. ಸೊ ಸ್ವಲ್ಪ ಎಲ್ಲಾದರೂ ರಿಚ್ಚಾಗೆ ಮಾಡಿರ್ತಾರೆ. ಹೇಳಿದ್ನಲ್ಲ ಗೋಡಂಬಿ ಎಲ್ಲ ಸ್ವಲ್ಪ ಗೋಡಂಬಿ ಪುಡಿಗಳು ಹಾಕಿರ್ತಾರೆ, ಗೋಡಂಬಿ ಹಾಕಿರ್ತಾರೆ, ಫುಲ್ಲು ಚಿಕ್ಕ ಪೀಸು ಕಟ್ ಮಾಡಿರ್ತಾರೆ. ಸೊ ಇವೆಲ್ಲ ಅದ್ಭುತ. ಅವು ಬೇಕಾದ್ರೆ ಸ್ಟಾರ್ಟರ್ಸ್ ಟ್ರೈ ಮಾಡಿ. ಮೀಲ್ಸು ಬಿರಿಯಾನಿ ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ಆಮೇಲೆ ಇನ್ನೂ ಅವ್ರನ್ನ ನೀವು ಬಂದಾಗ ಗೊತ್ತಾಗುತ್ತೆ ಇನ್ನೂ ಏನೇನಿರುತ್ತೆ ಅಂತ. ತುಂಬ ಇದೆ ಮೆನುನಲ್ಲಿ. ಸೊ ಅದೆಲ್ಲ ಟ್ರೈ ಮಾಡೋಕ್ಕಾಗಲ್ಲ ನಮಗೆ. ಈ ಪುಟ್ಟು ಹೊಟ್ಟೆಗೆ ಅಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ ಒಂದೇ ಸಲ. ಇನ್ನೊಂದ್ಸಲ ಯಾವಾಗ ಬಂದು ಟ್ರೈ ಮಾಡೋಣ. ಆಮೇಲೆ ಇವನ್ನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಅವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ, ಸುತ್ತಮುತ್ತ ಇರೋರಿಗೆ ಯೂಸ್ ಆಗುತ್ತೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.